ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಗವಂತ, ನನ್ನ ಪೂಜೆಯಲ್ಲಿ ಏನು ಲೋಪ ಇತ್ತು? ನಾನೇನು ಪಾಪ ಮಾಡಿದ್ದೆ? ಈ ಶೂರ್ಪನಕ್ಕಿನ ಯಾಕೆ ನಮ್ಮನೆ ಕಳಿಸ್ದೆ? ಇದರಿಂದ ಅಪ್ಪ ಮಗ ಇಬ್ರು ಕೆಡ್ತಾವ್ರೆ. ಇದು ಹೀಗೆ ಮುಂದೆ ಹೊರದ್ರೆ ಇದು ಎಲ್ಲೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನನ್ನ ಕುಟುಂಬನ ನೀನೇ ಕಾಪಾಡಬೇಕು ತಂದೆ. ಅಣ್ಣ, ತಂಪೊತ್ತಲ್ಲಿ ತೊಂಗಿ ಬಗ್ಗೆ ಮಾತಾಡು, ಒಳ್ಳೇದಾಯ್ತದೆ. ಅದು ಬಿಟ್ಟು ಆ ತಾಟ್ಗೀತಿರ್ ಬಗ್ಗೆ ಯಾಕೆ ಮಾತಾಡಿಯೇ? ಮಗನೇ, ನಮಗೆ ನಮ್ಮ ಹೆಂಡತಿದರ ವಿಷಯದಲ್ಲಿ ಮೋಸ ಆಗಿರ್ಬೋದು, ಆದರೆ ಆ ದೇವರು ಚಿನ್ನದಂಥ ತಂಗಿನ ಕೊಟ್ಟಿದ್ದಾನೆ, ನಿನಗೆ ಬಂಗಾರದಂಥ ಸೋದರತ್ತೆಯನ್ನು ಕೊಟ್ಟಿದ್ದಾನೆ, ಜೊತೆಗೆ ಮಗಳನ್ನೂ ಕೊಟ್ಟಿದ್ದಾನೆ. ಇವರಿಬ್ಬರು ನಮ್ಮ ಮನೆಗೆ ನಂದಾದೀಪ ಇದ್ದಂಗೆ ಮಗನೇ. ಅಣ್ಣ, ಅಣ್ಣ ಅಂದರೆ ಅಪ್ಪನ ಸಮಾನ. ತವ್ರ ಮನೆ ತಣ್ಣಗಿರ್ಬೇಕು ಅನ್ನೋ ಆಸೆ ಬಿಟ್ರೆ ಈ ನಿನ್ ತಂಗಿಗೆ ಬೇರೆ ಏನು ಬೇಡ ಕಣಣ್ಣ. ನೀವೆಲ್ಲ ನಗ್ನಗ್ತಾ ಸಂದಾಕಿದ್ರೆ ನನಗಷ್ಟು ಸಾಕು ನೋಡು. ಆಹಾ ಆಹಾ, ಎಂಥ ಒಳ್ಳೆ ಮನಸ್ಸು ತಂಗವ್ವ ನಿಂದು. ನೀನು ಬಂದ ಮೇಲೆ ನೋಡು ಮನೆ ಹೆಂಗೆ ಬೆಳಗ್ತಾ ಇದೆ ಅಂತ. ನೀನು ಬರ್ದೇ ಹೋಗಿದ್ರೆ ಇವನು ಎಂತ ಆಡೋ ನಾಟಕನ ಬಯಲು ಮಾಡೋಕ್ಕಾಗ್ತಿತ್ತಾ? ಅದೆಂಗಾದೀತು? ಈಟು ದಿನ ನಾಟಕ ಮಾಡ್ದಂಗೆ 9 ತಿಂಗಳು ನಾಟಕ ಮಾಡಿ ಹೆರ್ಗೆಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಯಾವ್ದಾದ್ರು ಮಗನ ದತ್ತು ತಗೊಂಡು ಇದೇ ನಿಮ್ ಮಗ ಅಂತ ಹೇಳ್ಬಿಡ್ತಿದ್ಲು. ನನ್ನ ಅಳಿಯನೋ ಮೂಕ್ ಬಸ್ವ, ಅವಳು ಯೋನೇ ಹೇಳಿದ್ರು ನಂಬ್ಕೊಂಡು ತಲೆ ಆಡಿಸ್ಬಿಡ್ತಿದ್ದ. ಮಾಡಿದ್ರು ಮಾಡ್ರವಳೆ, ನಮ್ಮ ಪುಣ್ಯ ನೀನು ಬಂದು ಎಲ್ಲಾನು ಕಂಡು ಹಿಡ್ದಿದ್ದು ಒಳ್ಳೇದಾಯ್ತು.